ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ, ನಿನ್ನೆ ಅಷ್ಟೇ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬರ್ತಾರೆ. ಸೊ ಒಬ್ರು ರಜತ್ ಅಂತ, ಇನ್ನೊಬ್ರು ಶೋಭಾ ಶೆಟ್ಟಿ ಅಂತ. ಒಬ್ರು ಹ್ಯಾಂಕರ್ ಆಗ್ಬೇಕು ಅಂತ ಇಷ್ಟ, ಇನ್ನೊಬ್ರಿಗೆ ಸೀರಿಯಲ್ ಆಕ್ಟ್ ಮಾಡ್ತಾರೆ. ಅವರು ತೆಲುಗು ಬಿಗ್ ಬಾಸ್ ಅಲ್ಲೂ ಕೂಡ ಹೋಗಿ ಬಂದಿದ್ರು, ಟಾಪ್ 5 ಅಲ್ಲಿ ರನ್ನರ್ ಅಪ್ ಆಗಿ ಬಂದಿದ್ರು. ಅವರು ಕೂಡ ಈಗ ಬಿಗ್ ಬಾಸ್ ಮನೆಗೆ ಬರ್ತಿರುವಂತದ್ದು. ಇದೀಗ 2 ದಿನಗಳಿಂದನೇ ಈ ವಾರ ಚರ್ಚೆ ಆಗಿತ್ತು ಯಾರು ಬರ್ತಾರೆ ಅಂತ. ಇದೀಗ ಅವರು ಮನೆಯೊಳಗೆ ಹೋಗಿರುವಂತದ್ದು, ಅಂದ್ರೆ ಇನ್ನ ಮನೆಯೊಳಗೆ ಹೋಗಿಲ್ಲ. ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ಅವರು ಇವತ್ತಿನ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರೆ. ಅಂದ್ರೆ ನಿನ್ನೆ ಹೋಗಿರ್ತಾರೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಅದು ತೋರಿಸ್ತಾರೆ. ಹೋದ ತಕ್ಷಣನೇ ನಮ್ಮ ಬಿಗ್ ಬಾಸ್ ಟೀಮ್ ಅವರು ಒಂದು ಟಾಸ್ಕ್ ನ ಕೊಟ್ಟಿರುವಂತದ್ದು. ಸೊ ಇನ್ನ ಬಿಗ್ ಬಾಸ್ ಮನೆ ಮಂದಿಲಿರುವಂತ ಅಂದ್ರೆ ಕಂಟೆಸ್ಟೆಂಟ್ಸ್ ಗಳು ಇನ್ನ ಮಲಗಿರ್ತಾರೆ. ಆ ಒಂದು ಟೈಮ್ ನಲ್ಲಿ ಈ ಇಬ್ರು ಕಂಟೆಸ್ಟೆಂಟ್ಸ್ ಗಳು ಮನೆಗೆ ಎಂಟ್ರಿ ಕೊಡ್ತಾರೆ. ಸೊ ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಕೂಡ ಮಾಡ್ತಾರೆ. ಸೊ ಅದಾದೆಲ್ಲ ನಂತರ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ. ಏನಪ್ಪಾ ಅಂದ್ರೆ ಇಬ್ರಿಗೂ ಕೂಡ, ಅಂದ್ರೆ ರಜತ್ ಅವ್ರಿಗೂ ಕೂಡ ಹಾಗೆ ಶೋಭಾ ಶೆಟ್ಟಿ ಅವ್ರಿಗೂ ಕೂಡ ಆ ಟಾಸ್ಕ್ ಏನಪ್ಪಾ ಅಂದ್ರೆ, ಸೊ ಅವರಿಬ್ರು ಆ ಬಿಗ್ ಬಾಸ್ ಇರುವಂತ ಕಂಟೆಸ್ಟೆಂಟ್ಸ್ ಗಳನ್ನ ಒಂದೊಂದು ವೈಯಕ್ತಿಕ ಕಾರಣಗಳಂದ್ರೆ ಅವರು ಇಷ್ಟು ದಿನ ಬಿಗ್ ಬಾಸ್ ನ ಏನ್ ನೋಡಿದ್ರು ಅದ್ರಲ್ಲಿ ಯಾರ ಕ್ಯಾರೆಕ್ಟರ್ ಹೇಗೆ ಅಂತ ಹೇಳ್ಬಿಟ್ಟು ಒಂದು ಈಲ್ಗಾಯಿನ ಅಂದ್ರೆ ತೆಂಗಿನಕಾಯಿನ ಹೊಡೆಯೋದು. ಸೊ ಇದು ಒಂದು ಟಾಸ್ಕ್ ತರ ಆಗಿರುತ್ತೆ. ಸೊ ಇಲ್ಲಿ ಈ ಒಂದು ಪ್ರೋಮೋ ಇವಾಗ ರಿಲೀಸ್ ಆಗಿರೋದ್ರಲ್ಲಿ ಏನಪ್ಪಾ ಇರೋದಂದ್ರೆ, ಎಸ್, ನಮ್ಮ ಶೋಭಾ ಶೆಟ್ಟಿ ಅವರು ಗೌತಮಿ ಹಾಗೂ ಯಾರು ಮಂಜು ಅವರಿಗೆ ಟಾಂಗ್ ಕೊಟ್ಟಿರುವಂತದ್ದು. ಗೌತಮಿ ಅವರಿಗೆ ನೀವು ಫೇಕ್ ಅಂತ, ಹಾಗೂ ಮಂಜನ್ ಅವರಿಗೆ ನೀವು ಫ್ರೆಂಡ್ಶಿಪ್ ನ ಸರಿಯಾಗಿ ಬಿಲ್ಡೇ ಮಾಡಿಲ್ಲ ಅಂತ. ಒಬ್ರು ಇನ್ನೊಬ್ರ ಹತ್ರ ಮಾತಾಡ್ತಾರೆ, ಇವನ್ ಚೆನ್ನಾಗಿಲ್ಲ ಅಂತ, ಇನ್ನೊಬ್ರ ಹತ್ರ ಮಾಡ್ತಾರೆ, ಅವನ್ ಹೆಂಗೆ ಅಂತ. ಸೊ ಈ ಒಂದು ವಿಷಯನ ಅವ್ರು ಮೂರ್ ಜನದ ಮುಂದೆ, ಅಂದ್ರೆ ಮೋಕ್ಷಿತಾ, ಗೌತಮಿ, ಮಂಜು ಅವ್ರ ಮುಂದೆನೆ ಈ ಒಂದು ಪ್ರಶ್ನೆನ ಅಂದ್ರೆ ಈ ಒಂದು ಉತ್ತರನ ಕೊಟ್ಟು ತೆಂಗಿನಕಾಯಿನ ಹೊಡೆದಿರುವಂತದ್ದು. ಸೊ ಗೌತಮಿಗೆ ಒಂದು ಫೇಕ್ ಅಂತ ಹೇಳಿ ಹೊಡಿಬೇಕಾದ್ರೆ ಆ ಒಂದು ತೆಂಗಿನಕಾಯಿ ಹೊಡಿಲಿಲ್ಲ. ಅಲ್ಲೂ ಕೂಡ ಕ್ಲಾಶ್ ಆಗೋ ರೀತಿ ಬಿಗ್ ಬಾಸ್ ಪ್ರೋಮೋದಲ್ಲಿ ಇರುವಂತದ್ದು. ಪ್ರೋಮೋ ತುಂಬಾ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಪ್ರತಿಯೊಂದು ಪ್ರೋಮೋನು ಅಷ್ಟೇ, ಈ ಒಂದು ಪ್ರೋಮೋ ಮಾತ್ರ ಅಂತಲ್ಲ, ಪ್ರತಿಯೊಂದು ಪ್ರೋಮೋನು ಕೂಡ ತುಂಬಾ ಚೆನ್ನಾಗಿ ಕಟ್ ಮಾಡಿರುವಂತದ್ದು. ಈ ಪ್ರೋಮೋ ಅಲ್ಟಿಮೇಟ್ ಆಗಿ ಬಂದಿರುವಂತದ್ದು. ಎಸ್, ರಜತ್ ಅವರು ತ್ರಿವಿಕ್ರಮ್ ಅವ್ರಿಗೆ ಟಾಂಗ್ ಕೊಟ್ಟಿರೋದು ಏನಪ್ಪಾ ಅಂದ್ರೆ, ನೀವು ಇಷ್ಟು ದಿನ ಕಿತ್ತಾಕಿದ್ದು ಬಿಗ್ ಬಾಸ್ ಮನೆ ಇದ್ದು ಕಿತ್ತಾಕ್ತಾ ಇರೋದು, ನಾನು ಇವಾಗ 50 ಡೇಸ್ ಆದ್ಮೇಲೆ ಬಂದು ಕಿತ್ತಾಕ್ತೀನಿ ನೋಡೋಣ ಅಂತ ಚಾಲೆಂಜ್ ಮಾಡಿರುವಂತದ್ದು. ಸೊ ಅವ್ರಿಬ್ರು ಇವಾಗ ಚಾಲೆಂಜ್ ಮಾಡಿ ಒಳಗೋಗಿದ್ದಾರೆ. ನೋಡೋಣ ಅವ್ರಿಬ್ರು ಏನ್ ಕಿತ್ತಾಕ್ತಾರೆ ಅಂತ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.